ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 3ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ದೇವರು ಕರುಣಾಮಯಿ. ಅವರ ಪ್ರೀತಿಗೆ, ಕರುಣೆಗೆ ಮಿತಿಯೇ ಇಲ್ಲ. ಇಂದಿನ ಎಲ್ಲ ವಾಚನಗಳು ನಮಗೆ ಮನ ಪರಿವರ್ತನೆ ಬಗ್ಗೆ, ಪಶ್ಚಾತ್ತಾಪದ ಬಗ್ಗೆ, ದೇವರ ಕರೆಯ ಬಗ್ಗೆ ಹೇಳುತ್ತವೆ. ಪ್ರಿಯರೇ, ದೇವರ ಕರೆಗೆ ಸ್ಪಂದಿಸಿ ಮನ ಪರಿವರ್ತನೆ ಹೊಂದಿ ದೇವರ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಇಂದಿನ ವಾಚನ ಮತ್ತು ಶುಭ ಸಂದೇಶ ನಮಗೆ ಕರೆ ನೀಡುತ್ತಾ ಇದೆ. ಬಲಿಪೂಜೆ ಪರಿವರ್ತನೆಗೆ ಮತ್ತು ಹೊಸ ಜೀವನಕ್ಕೆ ಒಂದು ಸಾಧನ. ದೇವರ ವಾಕ್ಯ ಮತ್ತು ಪರಮಪ್ರಸಾದ ನಮ್ಮ ಬದುಕನ್ನು ಶುದ್ಧಗೊಳಿಸಲಿ ಎಂದು ಪ್ರಾರ್ಥಿಸೋಣ. ಪ್ರಿಯರೇ, ಇಂದಿನ ಮೊದಲನೇ ವಾಚನವನ್ನು ಪ್ರವಾದಿ ಯೋನನ ಗ್ರಂಥದಿಂದ ಆರಿಸಲಾಗಿದೆ. ಪ್ರಿಯರೇ, ಯೋನನ ಗ್ರಂಥ ಇತರ ಪ್ರವಾದನ ಗ್ರಂಥಗಳಿಗಿಂತ ವಿಭಿನ್ನವಾದುದು. ದೇವರ ಆಜ್ಞೆಯನ್ನು ಅನುಸರಿಸದೆ ದೇವರ ಸನ್ನಿಧಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ಒಬ್ಬ ಪ್ರವಾದಿಯ ಅನುಭವವನ್ನು ಈ ಗ್ರಂಥದಲ್ಲಿ ನಾವು ಓದುತ್ತೇವೆ. ಯೋನನ ಗ್ರಂಥ ಕೇವಲ 4 ಅಧ್ಯಾಯಗಳಿಂದ ಕೂಡಿದೆ. ಪ್ರಿಯರೇ, ನಾವು ಮನಸ್ಸು ಮಾಡಿದಲ್ಲಿ 10ರಿಂದ 15 ನಿಮಿಷದಲ್ಲಿ ಯೋನನ ಈ 4 ಅಧ್ಯಾಯಗಳನ್ನು ಓದಿ ಮುಗಿಸಬಹುದು. ಬಹಳ ಸುಂದರವಾದ ಮನ ಮುಟ್ಟುವಂತಹ ಅಂಶವನ್ನು, ಸಂದೇಶವನ್ನು ಯೋನನ ಗ್ರಂಥ ಹೊಂದಿದೆ. ಯೋನನ ಗ್ರಂಥದ ಮೊದಲ ಅಧ್ಯಾಯ ಯೋನನ ಕರೆ ಮತ್ತು ಅವಿಧೇಯತೆ ಬಗ್ಗೆ ತಿಳಿಸುತ್ತೆ. 2ನೆಯ ಅಧ್ಯಾಯ ಬಿಡುಗಡೆಗಾಗಿ ಯೋನನು ಮಾಡಿದ ಪ್ರಾರ್ಥನೆಯನ್ನು ನಮಗೆ ತಿಳಿಸುತ್ತೆ. 3ನೇದು ದೇವರಿತ್ತ ಸಂದೇಶ, ನಿನೆವೆಯ ನಗರಕ್ಕೆ ದೇವರು ನೀಡಿದ ಸಂದೇಶ. ಮತ್ತು 4ನೆಯ ಅಧ್ಯಾಯ ನಿನೆವೆಯ ನಗರದ ಮೇಲೆ ದೇವರ ಕರುಣೆಯನ್ನು ನಾವು ಆಲಿಸುತ್ತೇವೆ. ಇಂದು ನಾವು ಈ ಯೋನನ ಗ್ರಂಥವನ್ನು ಕುರಿತು ಸ್ವಲ್ಪ ಹೊತ್ತು ಧ್ಯಾನಿಸೋಣ. ಯೋನ ಅಥವಾ ಜೋನ ಎಂದರೆ ಡವ್, ಪಾರಿವಾಳ ಎಂದು ಅರ್ಥ ಹಿಬ್ರು ಭಾಷೆಯಲ್ಲಿ. ಪ್ರಿಯರೇ, ದೇವರು ಯೋನನಿಗೆ ಕರೆ ನೀಡುತ್ತಾರೆ ನಿನೆವೆಯ ನಗರಕ್ಕೆ ಹೋಗಿ ಪ್ರವಾದನೆಯನ್ನು ಮಾಡುವುದಕ್ಕೆ, ಪಶ್ಚಾತ್ತಾಪದ ಮನ ಪರಿವರ್ತನೆಯ ಸಂದೇಶವನ್ನು ನೀಡುವುದಕ್ಕೆ. ಆದರೆ ಯೋನ ದೇವರು ನೀಡಿದ ಜವಾಬ್ದಾರಿಯನ್ನು ನೆರವೇರಿಸದೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಏತಕ್ಕೆ ಯೋನ ತನ್ನ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ? ಕಾರಣ, ಯೋನನಿಗೆ ದೇವರು ನಿನೆವೆಯ ನಗರವನ್ನು ಶಿಕ್ಷಿಸಬೇಕಿತ್ತು. ದೇವರ ಕರುಣೆಯನ್ನು, ದೇವರ ಕ್ಷಮೆಯನ್ನು ನಿನೆವೆಯ ಜನರು ಅನುಭವಿಸಬಾರದು ಎಂಬುದು ಯೋನನ ಮನದಲ್ಲಿ ಇತ್ತು. ಹಾಗಾಗಿ ಯೋನ ಆ ದೇವರ ಮನಪರಿವರ್ತನೆಯ ಪಶ್ಚಾತ್ತಾಪದ ಸಂದೇಶವನ್ನು ಅವರಿಗೆ ಬೋಧಿಸಲು ಸಿದ್ಧವಿರಲಿಲ್ಲ. ಏನು ಇದರ ಹಿನ್ನೆಲೆ? ಕ್ರಿಸ್ತಪೂರ್ವ 722ರಲ್ಲಿ ಅಸ್ಸಿರಿಯದ ಜನರು ಇಸ್ರಾಯೇಲರ ಸಮಾರ್ಯವನ್ನು ನಾಶಪಡಿಸ್ತಾರೆ. ಅಸ್ಸಿರಿಯದ ರಾಜಧಾನಿ ನಿನೆವೆ. ಅಸ್ಸಿರಿಯದ ರಾಜಧಾನಿ ನಿನೆವೆಯಾಗಿತ್ತು. ಈ ಅಸ್ಸಿರಿಯದ ಜನರು ಸದಾ ದುರ್ಮಾರ್ಗದಲ್ಲಿ, ಪಾಪ ಕ್ರಮಗಳಲ್ಲಿ ಜೀವನವನ್ನು ಮಾಡ್ತಾ ಇದ್ದವರು, ಬಹಳ ಕ್ರೂರಿಗಳಾಗಿದ್ದರು. ಕ್ರಿಸ್ತಪೂರ್ವ 722ರಲ್ಲಿ ಇವರು ಮಾಡಿದ ಮಹಾಕೃತ್ಯ ಏನೆಂದರೆ ಪಾಪಕೃತ್ಯ. ಇಸ್ರಾಯೇಲರ ಮೇಲೆ ದಂಡೆತ್ತಿ ಬರ್ತಾರೆ. ಇಸ್ರಾಯೇಲರ ಸಮಾರ್ಯವನ್ನು ಸಂಪೂರ್ಣವಾಗಿ ನಾಶಪಡಿಸ್ತಾರೆ. ಎಷ್ಟು ಕ್ರೂರವಾಗಿ ಇವರು ಆ ಸಮಾರ್ಯವನ್ನು ನಾಶಪಡಿಸ್ತಾರೆ ಅಂದರೆ ಚಿಕ್ಕ ಮಕ್ಕಳನ್ನು ಮತ್ತು ಗರ್ಭಿಣಿ ಸ್ತ್ರೀಯರನ್ನು ಕೂಡ ಅವರು ಕೊಲೆ ಮಾಡ್ತಾರೆ. ಹಾಗಾಗಿ ಇಸ್ರಾಯೇಲರಲ್ಲಿ ಅಸ್ಸಿರಿಯದ ಜನರನ್ನು ಕಂಡರೆ, ನಿನೆವೆಯ ಜನರನ್ನು ಕಂಡರೆ ಬಹಳ ಕೋಪ, ದ್ವೇಷ ಮನೆ ಮಾಡಿತ್ತು. ಹಾಗಾಗಿ ಇವರಲ್ಲಿ ಇದ್ದ ಒಂದು ನಿಲುವು ಏನಾಗಿತ್ತು? ದೇವರು ನಮ್ಮ ಶತ್ರುಗಳನ್ನು ದಂಡಿಸುತ್ತಾರೆ, ನಮ್ಮ ಶತ್ರುಗಳನ್ನು ಸರ್ವನಾಶ ಮಾಡುತ್ತಾರೆ, ನಮ್ಮನ್ನು ಮಾತ್ರ ಪ್ರೀತಿಸುತ್ತಾರೆ ಎಂಬ ತಪ್ಪು ಕಲ್ಪನೆ ಇವರಲ್ಲಿ ಇತ್ತು. ಆದರೆ ದೇವರು ಇಂದು ಯೋನನಿಗೆ ನೀಡಿದ ಸಂದೇಶ, ಹೋಗಿ ನಿನೆವೆಯ ಜನರಿಗೆ ಬೋಧನೆ ಮಾಡು, ಅವರು ಮನಪರಿವರ್ತನೆಯಾಗಬೇಕು ಎಂದು ತಿಳಿಸ್ತಾರೆ. ಪ್ರಿಯರೇ, ಯೋನ ಒಲ್ಲದ ಮನಸ್ಸಿನಿಂದ ಅಲ್ಲಿಗೆ ಹೋಗ್ತಾನೆ, ಸಂದೇಶವನ್ನು ಸಾರ್ತಾನೆ. ಜನರು ಆತನ ಸಂದೇಶವನ್ನು ಸ್ವೀಕರಿಸಿ ಮನ ಪರಿವರ್ತನೆಯನ್ನು ಹೊಂದುತ್ತಾರೆ ಮತ್ತು ದೇವರು ನಿನೆವೆಯ
ನಗರವನ್ನು ನಾಶಪಡಿಸದೆ ನಿನೆವೆಯ ನಗರವನ್ನು ಜನರನ್ನು ರಕ್ಷಿಸುವ ಸಂದೇಶವನ್ನು ನಾವು ಯೋನನ ಗ್ರಂಥದಿಂದ ಆಲಿಸುತ್ತೇವೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಇಸ್ರಾಯೇಲಲ್ಲಿ ಇದ್ದಂತಹ ಸಂಕುಚಿತ ಮನೋಭಾವ, ಅವರಲ್ಲಿ ಇದ್ದ ತಪ್ಪು ಕಲ್ಪನೆ ಏನೆಂದರೆ ದೇವರು ನಮ್ಮನ್ನು ಮಾತ್ರ ಪ್ರೀತಿಸುತ್ತಾರೆ, ದೇವರು ನಮ್ಮನ್ನು ಮಾತ್ರ ರಕ್ಷಿಸುತ್ತಾರೆ, ಅನ್ಯರನ್ನ ದಂಡಿಸುತ್ತಾರೆ, ಅನ್ಯರನ್ನ ಶಿಕ್ಷಿಸುತ್ತಾರೆ, ಅನ್ಯರು ದೇವರ ರಕ್ಷಣೆಗೆ ಮೋಕ್ಷಕ್ಕೆ ಅವರು ಬಾಧ್ಯಸ್ಥರಲ್ಲ ಎಂಬುದು ಅವರ ತಪ್ಪು ಕಲ್ಪನೆಯಾಗಿತ್ತು. ಆ ತಪ್ಪು ಕಲ್ಪನೆಯನ್ನು ದೇವರು ಇಂದು ಸರಿಪಡಿಸುತ್ತಾರೆ. ಯೋನ ಪ್ರವಾದಿಯ ಗ್ರಂಥ ನಮಗೆ ನೀಡುವ ಸಂದೇಶವೇನೆಂದರೆ ವಿಶ್ವದ ಸಂಪೂರ್ಣ ಸ್ವಾಮ್ಯ ದೇವರದೇ, ಸರ್ವವನ್ನ ಸೃಷ್ಟಿಸಿ ಕಾಪಾಡುವವರು ಅವರೇ, ಅವರ ಪ್ರೀತಿ ಅಚಲವಾದದ್ದು, ಅವರ ಕರುಣೆಗೆ ಎಲ್ಲೆಯೇ ಇಲ್ಲ, ಅವರು ದುರ್ಜನರನ್ನು ದಂಡಿಸಿ ನಾಶಗೊಳಿಸುವವರಲ್ಲ, ಸರ್ವರು ದೇವರ ಅನಂತ ಕೃಪೆಯಿಂದ ಕಾಪಾಡಿ ಸಂರಕ್ಷಿಸುವ ಸ್ವಭಾವವನ್ನು ದೇವರು ಹೊಂದಿದ್ದಾರೆ, ದೇವರು ಸರ್ವರನ್ನು ರಕ್ಷಿಸಿ ಕಾಪಾಡುತ್ತಾರೆ ಎಂಬ ಸಂದೇಶ ಯೋನನ ಗ್ರಂಥ ನಮಗೆ ತಿಳಿಸುತ್ತೆ. ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕಾದದ್ದು ಇಂದು ನಮ್ಮಲ್ಲೂ ಕೂಡ ಅನೇಕರಿಗೆ ಈ ಒಂದು ತಪ್ಪು ಭಾವನೆ ಇರಬಹುದು. ದೇವರು ಕ್ರೈಸ್ತರನ್ನು ಮಾತ್ರ ರಕ್ಷಿಸುತ್ತಾರೆ, ಪ್ರಭು ಕ್ರಿಸ್ತರು ಬಂದಿದ್ದು ಕೇವಲ ಕ್ರೈಸ್ತರಿಗೆ ಮಾತ್ರ, ದೀಕ್ಷಾ ಸ್ನಾನ ಪಡೆದಿರುವವರು ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ, ಮೋಕ್ಷಕ್ಕೆ ಹೋಗ್ತಾರೆ, ಅವರಿಗೆ ಮಾತ್ರ ರಕ್ಷಣೆ ಸಿಗುತ್ತೆ ಎಂದು ಕೆಲವರು ನಂಬಿರಬಹುದು. ಆದರೆ ಯೋನನ ಗ್ರಂಥ ನಮಗೆ ನೀಡುವ ಸಂದೇಶ ದೇವರು ಎಲ್ಲರನ್ನ ಪ್ರೀತಿಸುತ್ತಾರೆ, ದೇವರು ಮನಪರಿವರ್ತನೆ ಹೊಂದುವ ಪ್ರತಿಯೊಬ್ಬರನ್ನ ಕ್ಷಮಿಸುತ್ತಾರೆ ಎಂದು ತಿಳಿಸುತ್ತಾರೆ. ಮತ್ತು ಯೋನನ ಗ್ರಂಥ ನಮಗೆ ನೀಡುವ ಸಂದೇಶ ಗಾಡ್ ಇಸ್ ಅ ಯೂನಿವರ್ಸಲ್ ಗಾಡ್ ಎಂದು ನಮಗೆ ತಿಳಿಸುತ್ತೆ. ಪ್ರಿಯರೇ, ದ್ವಿತೀಯ ವ್ಯಾಟಿಕನ್ ಸಮ್ಮೇಳನ ಕೂಡ 55 ವರ್ಷಗಳ ಹಿಂದೆ 1965 ದ್ವಿತೀಯ ವ್ಯಾಟಿಕನ್ ಮಹಾ ಸಮ್ಮೇಳನ ನಮಗೆ ನೀಡಿದ ಸಂದೇಶವೇನೆಂದರೆ ದೆರ್ ಇಸ್ ಎಲಿಮೆಂಟ್ ಆಫ್ ಟ್ರೂತ್ ಅಂಡ್ ಹೋಲಿನೆಸ್ ಇನ್ ಅದರ್ ರಿಲಿಜಿಯನ್ಸ್. ಅನ್ಯ ಧರ್ಮದಲ್ಲೂ ಸತ್ಯ ಮತ್ತು ಪರಿಶುದ್ಧತೆ ಇದೆ ಎಂದು ತಿಳಿಸುತ್ತೆ. ಹಾಗಾಗಿ ದೇವರು ಸರ್ವರ ದೇವರು. ನಾವು ದೇವರನ್ನ ತಂದೆ ಎಂದು ಕರೆಯಬೇಕಾದರೆ ನಾವು ಮಾತ್ರ ದೇವರಿಗೆ ಮಕ್ಕಳಲ್ಲ, ಇತರರು ಕೂಡ ದೇವರ ಮಕ್ಕಳು, ಅವರ ರಕ್ಷಣೆಯನ್ನು ಕೂಡ ದೇವರು ಬಯಸುತ್ತಾರೆ ಎಂಬ ಸಂದೇಶವನ್ನು ಇಂದು ನಾವು ಅರ್ಥ ಮಾಡಿಕೊಳ್ಳಬೇಕಿದೆ. ಮತ್ತು ಇಂದಿನ 2ನೇ ವಾಚನವನ್ನು ಸಂತ ಪೌಲರು ಕೊರಿಂಥರಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ. ಪ್ರಿಯರೇ, ಕೊರಿಂಥ್ ನಗರ ಗ್ರೀಕರ ಪ್ರಮುಖ ನಗರವಾಗಿತ್ತು. ವಿವಿಧ ಭಾಷೆ, ಸಂಸ್ಕೃತಿ, ಧರ್ಮಗಳ ಬೀಡಾಗಿತ್ತು ಇದು. ಮತ್ತು ಕೊರಿಂಥ್ ಒಂದು ಬಂದರಾಗಿತ್ತು, ಸೀ ಪೋರ್ಟ್. ಇದು ಅನೈತಿಕತೆಗೆ ಹೆಸರುವಾಸಿಯಾಗಿತ್ತು. ಪಾಪದಿಂದ, ಅನೈತಿಕತೆಯಿಂದ ಜನರು ಜೀವನವನ್ನು ಮಾಡ್ತಾಯಿದ್ರು. ಹಾಗಾಗಿ ಸಂತ ಪೌಲರು ತಿಳಿಸುತ್ತಾರೆ, ಮನಪರಿವರ್ತನೆಯಾಗಿರಿ, ಜಗತ್ತು ಅಂತ್ಯವಾಗಲಿದೆ, ಕ್ರಿಸ್ತನ 2ನೆಯ ಬರುವಿಕೆ ಸನಿಹದಲ್ಲಿದೆ. ಹಾಗಾಗಿ ನಿಮ್ಮ ಪಾಪದಿಂದ ದೂರ ಉಳಿದು, ಅನೈತಿಕತೆಯಿಂದ ದೂರ ಉಳಿದು ಪ್ರಭು ಮೆಚ್ಚುವ ಹಾಗೆ ಜೀವಿಸಿರಿ ಎಂಬ ಸಂದೇಶವನ್ನು ಸಂತ ಪೌಲರು ನೀಡುತ್ತಾರೆ. ಇಂದಿನ ಶುಭ ಸಂದೇಶವನ್ನು ಸಂತ ಮಾರ್ಕರು ಬರೆದ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 14ರಿಂದ 20 ತನಕ ನಾವು ಆಲಿಸುತ್ತೇವೆ. ಪ್ರಿಯರೇ, ಪವಿತ್ರ ಗ್ರಂಥದಲ್ಲಿ ನಾವು 4 ಶುಭ ಸಂದೇಶಗಳನ್ನು ಓದುತ್ತೇವೆ. ಮೊದಲು ಬರೆದ ಶುಭ ಸಂದೇಶ ಮಾರ್ಕನ ಶುಭ ಸಂದೇಶ. ಯೇಸು ಸ್ವಾಮಿ ತಮ್ಮ ಬಹಿರಂಗ ಜೀವನವನ್ನು ಪ್ರಾರಂಭಿಸಿದಾಗ ಮೊದಲು ನೀಡಿದ ಸಂದೇಶವೇನೆಂದರೆ, ಕಾಲವು ಪರಿಪಕ್ವವಾಗಿದೆ, ದೇವರ ಸಾಮ್ರಾಜ್ಯವು ಸಮೀಪಿಸಿದೆ, ಪಶ್ಚಾತ್ತಾಪಪಟ್ಟು ಪಾಪ ಜೀವನಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ, ಶುಭ ಸಂದೇಶದಲ್ಲಿ ವಿಶ್ವಾಸವಿಡಿ. ಇದು ಯೇಸು ಸ್ವಾಮಿ ಈ ಜಗತ್ತಿಗೆ ನೀಡಿದ ಮೊದಲ ಸಂದೇಶ. 30 ವರ್ಷಗಳು ಯೇಸು ಸ್ವಾಮಿ ಈ ಜಗತ್ತನ್ನು ಅಧ್ಯಯನ ಮಾಡಿದ್ರು. 30 ವರ್ಷಗಳ ತಮ್ಮ ಜೀವನದ ನಂತರ ತಮ್ಮ ಬಹಿರಂಗ ಜೀವನವನ್ನು ಪ್ರಾರಂಭಿಸಿದಾಗ ಅವರು ನೀಡಿದ ಮೊದಲ ಸಂದೇಶ ಮನ ಪರಿವರ್ತನೆ ಹೊಂದಿರಿ ಎಂದು. ಪ್ರಿಯರೇ, ಈ ಗ್ರೀಕ್ ಭಾಷೆಯ ಪದ ಮೆಟಾನೋಯ, ಮನ ಪರಿವರ್ತನೆಗೆ ಗ್ರೀಕ್ ಭಾಷೆಯಲ್ಲಿ ಮೆಟಾನೋಯ ಎಂದು ಕರೀತಾರೆ. ಮೆಟಾನೋಯ ಅಂದರೆ ಚೇಂಜ್ ಒನ್ಸ್ ಮೈಂಡ್ ಆರ್ ಡೈರೆಕ್ಷನ್. ನಿಮ್ಮ ಮನಸ್ಸನ್ನು ಬದಲಾಯಿಸಿ, ನಿಮ್ಮ ಮಾರ್ಗವನ್ನು ಬದಲಾಯಿಸಿ, ಆರ್ ಟೇಕ್ ಎ ಯು ಟರ್ನ್ ಎಂದು ಅರ್ಥ. ನಮ್ಮ ಜೀವನದ ಸಂಪೂರ್ಣ ದಿಕ್ಕನ್ನು ಬದಲಾಯಿಸಬೇಕು ಮನ ಪರಿವರ್ತನೆ ಎಂದರೆ. ಇಲ್ಲಿ ಸಂಪೂರ್ಣ ಬದಲಾವಣೆ, ನಮ್ಮ ಜೀವನದ ಶೈಲಿಯಲ್ಲಿ ಬದಲಾವಣೆಯಾಗಬೇಕು, ನಮ್ಮ ಆದ್ಯತೆಗಳಲ್ಲಿ ಬದಲಾವಣೆಯಾಗಬೇಕು. ಅದು ಮನ ಪರಿವರ್ತನೆ.
Repentance involves radical conversion, a change of direction and priorities in our lives. ಇಂದು ಕ್ರಿಸ್ತ ಮನಪರಿವರ್ತನೆ ಎಂದಾಗ ಕೇವಲ ಐ ಆಮ್ ಸಾರಿ, ನಾನು ತಪ್ಪು ಮಾಡಿದೆ ಅನ್ನೋದು ಅಷ್ಟೇ ಅಲ್ಲ. ಆದರೆ ನಾವು ಕ್ರಿಸ್ತನಿಗೆ ವಾಗ್ದಾನ ಮಾಡ್ತೇವೆ, ಪ್ರಾಮಿಸ್ ಮಾಡ್ತೇವೆ, ದಟ್ ಐ ವಿಲ್ ಚೇಂಜ್ ಮೈ ಲೈಫ್. ನಾನು ನನ್ನ ಬದುಕಿನ ಮಾರ್ಗವನ್ನೇ ಬದಲಾಯಿಸ್ತೇನೆ. ಅದು ಮನಪರಿವರ್ತನೆ. ಇಂತಹ ಮನಪರಿವರ್ತನೆ ಹೊಂದಿದಾಗ ಮಾತ್ರ ನಾವು ದೇವರ ಸಾಮ್ರಾಜ್ಯವನ್ನು ಕಟ್ಟಲು ಸಾಧ್ಯ. ಕ್ರಿಸ್ತ ಹೇಳಿದ್ದು ಅದನ್ನೇ, ದೇವರ ಸಾಮ್ರಾಜ್ಯ ಸಮೀಪಿಸಿದೆ. ದೇವರ ಸಾಮ್ರಾಜ್ಯವೆಂದರೆ ಎಲ್ಲಿ ಪ್ರೀತಿ ಇದೆಯೋ ಅದು ದೇವರ ಸಾಮ್ರಾಜ್ಯ, ಎಲ್ಲಿ ಸತ್ಯ ಇದೆಯೋ, ಎಲ್ಲಿ ನ್ಯಾಯ ಇದೆಯೋ ಅದೇ ದೇವರ ಸಾಮ್ರಾಜ್ಯ. ಕಿಂಗ್ಡಮ್ ಆಫ್ ಗಾಡ್ ಇಸ್ ನಥಿಂಗ್ ಬಟ್ ರೂಲ್ ಆಫ್ ಲವ್ ಆ್ಯಂಡ್ ರೂಲ್ ಆಫ್ ಜಸ್ಟಿಸ್. ಎಲ್ಲಿ ನ್ಯಾಯ ಇದೆಯೋ, ಎಲ್ಲಿ ಸತ್ಯ ಇದೆಯೋ ಅಲ್ಲಿ ದೇವರ ಸಾಮ್ರಾಜ್ಯ ಇದೆ ಪ್ರಿಯರೇ. ಹಾಗಾಗಿ ಈ ಸಂದೇಶವನ್ನು ನೀಡಿದ ನಂತರ ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನು ಆರಿಸಿಕೊಳ್ಳುತ್ತಾರೆ. ಕ್ರಿಸ್ತ ಶಿಷ್ಯರನ್ನು ಆರಿಸಿಕೊಂಡಿದ್ದು ದೇವರ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ. ಶಿಷ್ಯರು ಕ್ರಿಸ್ತನ ಕರೆಗೆ ಅವರು ಪ್ರತಿಕ್ರಿಯಿಸ್ತಾರೆ. ಎಲ್ಲವನ್ನ ತೊರೆದು ಕ್ರಿಸ್ತನ ಅನುಯಾಯಿಗಳಾಗ್ತಾರೆ, ಕ್ರಿಸ್ತನ ಶಿಷ್ಯರಾಗ್ತಾರೆ ಮತ್ತು ದೇವರ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಅವರು ಕ್ರಿಸ್ತನ ಜೊತೆ ತಮ್ಮ ಕೈಯನ್ನು ಜೋಡಿಸ್ತಾರೆ. ಪ್ರಿಯರೇ, ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನು ಕರೆದಾಗ ಪೇತ್ರ ಮತ್ತು ಅಂದ್ರೆಯ ಬಲೆ ಬೀಸ್ತಾ ಇದ್ರು. ಯೋವಾನ ಮತ್ತು ಯಾಕೋಬ ಬಲೆಗಳನ್ನು ಸರಿಪಡಿಸ್ತಾ ಇದ್ರು. ಈ ಎರಡು ಅಂಶಗಳನ್ನು ನಮ್ಮ ಜೀವನಕ್ಕೆ ನಾವು ಸ್ವಲ್ಪ ಅಳವಡಿಸಿ ನೋಡೋಣ. ಪೇತ್ರ ಮತ್ತು ಅಂದ್ರೆಯ ಬಲೆ ಬೀಸ್ತಾ ಇದ್ರು. ನಾವು ಇಂದು ಕ್ರಿಸ್ತನ ಕರೆಗೆ ಹೋಗೊಟ್ಟಿದ್ದೇವೆ. ದೇವರ ಸಾಮ್ರಾಜ್ಯವನ್ನು ನಾವು ಕಟ್ಟುತ್ತಾ ಇದ್ದೇವಾ, ಅಥವಾ ನಾವು ನಮ್ಮ ಸಾಮ್ರಾಜ್ಯವನ್ನೇ ಕಟ್ಟುತ್ತಾ ಇದ್ದೇವಾ? ನಾವು ಕಟ್ಟಿಕೊಂಡಿರುವ ನಮ್ಮ ಸಾಮ್ರಾಜ್ಯದಲ್ಲಿ ನಾವು ಸುಖವಾಗಿ ಜೀವನವನ್ನು ಮಾಡ್ತಾ ಇದ್ದೇವಾ? ಇಂದು ಅನೇಕರು ಪರರನ್ನು ಓಲೈಸುವುದಕ್ಕೆ, ಅಧಿಕಾರದಲ್ಲಿ ಬೆಳೆಯೋದಕ್ಕೆ, ಶ್ರೀಮಂತಿಕೆಯಲ್ಲಿ ಬೆಳೆಯೋದಕ್ಕೆ, ಪ್ರಸಿದ್ಧತೆಗೆ ಬಲೆ ಬೀಸಲು ನಿರತರಾಗಿದ್ದಾರೆ. ಇತರರಿಗೆ ಬಲೆ ಬೀಸುವುದರಲ್ಲಿ ಕೆಲವರು ನಿರತರಾಗಿದ್ದಾರೆ. ಮತ್ತೆ ಕೆಲವರು ತಮ್ಮ ತಪ್ಪುಗಳಿಂದ, ತಮ್ಮ ಎಡವಟ್ಟುಗಳಿಂದ ಅವರೇ ನಿರ್ಮಿಸಿಕೊಂಡಿರುವ ಬದುಕಿನ ಜಂಜಾಟದ ಬಲೆಯಲ್ಲಿ ಸಿಕ್ಕಿಕೊಂಡಿದ್ದಾರೆ. ಹಾಗಾಗಿ ಇಂದು ನಾವು ನಮ್ಮನ್ನೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ. ಇಂದು ನಾನು ಯಾರು, ನಾನು ಏನಾಗಿದ್ದೇನೆ, ನಾನು ಏನಾಗಬೇಕು ಎಂಬುದನ್ನು ಚಿಂತಿಸಬೇಕಿದೆ. ಹಾಗಾಗಿ ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಒಳ್ಳೆಯ ರೀತಿ ಮನ ಪರಿವರ್ತನೆಯನ್ನು ಹೊಂದಿ ದೇವರ ಸಾಮ್ರಾಜ್ಯವನ್ನು ಸ್ಥಾಪಿಸುವುದಕ್ಕೆ ನಾವು ಪ್ರಭು ಕ್ರಿಸ್ತರೊಂದಿಗೆ ಕೈ ಜೋಡಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.